Welcome to Karnataka Tourism. ನಮಸ್ಕಾರ ಕರ್ನಾಟಕ. ಎಲ್ಲರೂ ಹೇಗಿದ್ದೀರ? ಎಲ್ಲರೂ ಸಖತ್ತಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ನಾನಂತೂ ಸೂಪರ್ ಆಗಿದ್ದೀನಿ. ಬನ್ನಿ, ಇವತ್ತು ನಮ್ಮ ಹೊಸ ವಿಡಿಯೋಗೆ ಸುಸ್ವಾಗತ. ವಿಡಿಯೋಗೆ ಹೋಗೋಕ್ಕೆ ಮುಂಚೆ ಎಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಹಲಗುರು ವನ್ಯಜೀವಿ ವಲಯಕ್ಕೆ ಸುಸ್ವಾಗತ. ನೋಡಿ, ನಮ್ಮ ಹುಡುಗ ಇವಾಗ ಸೈನ್ ಮಾಡೋಕ್ಕೆ ಹೋಗಿದ್ದಾನೆ. ನೆಕ್ಸ್ಟ್ ಹೆಸರು ಬರೆದುಬಿಟ್ಟು ಸೈನ್ ಮಾಡಿ ಹೊರಟೋ. ಈಗ ಗುರುವೇ, ಇನ್ನೇನು ಫಾರೆಸ್ಟ್ ಎಂಟ್ರಿ ಆಗಿದ್ದೀವಿ. ಇವಾಗಿಂದ ಪ್ರಾಣಿಗಳು ಕಾಣಿಸುತ್ತೆ. ನೋಡೋಣ ಯಾವ್ಯಾವ ಪ್ರಾಣಿಗಳು ಸಿಗುತ್ತೆ ಗೊತ್ತಿಲ್ಲ. ನನ್ನ ಪ್ರಕಾರ ಸಿಗುತ್ತೆ. ಜಿಂಕೆ, ಕೋತಿ ಆಲ್ಮೋಸ್ಟ್ ಇವಾಗ ಸಿಗುತ್ತೆ. ಅದೇ ಹೇಳ್ತಾನೆ ನಮಗೆ ಬೇಡ. ರಿವರ್ಸ್ ಹೋಗಿ ನೋಡಿ ಫ್ರೆಂಡ್ಸ್. ಇಲ್ಲ ನೋಡಿ, ನರಿಗಳು ಎಲ್ಲ ಓಡೋತಿದ್ದಾವೆ. ಸಾಕು ನೋಡಿ ಫ್ರೆಂಡ್ಸ್, ನರಿ ಮಖ ನೋಡಿದೀವಿ. ಅದೃಷ್ಟ ಇರ್ಬೋದು ಇವತ್ತು ಮೋಸ್ಟ್ಲಿ ನಮಗೆ. ನೋಡೋಣ ಅದೃಷ್ಟ ಏನು ಅಂತ. ಸಖತ್ತಾಗಿದೆ ನರಿಗಳು. ಫ್ರೆಂಡ್ಸ್ ನೋಡಿ, ನರಿ ಕಾಣಿಸ್ತಾ ಇತ್ತು ಇಲ್ಲಿ. ನೋಡಿ ಸಂದಿಲಿದೆ. ಇದು ಫಸ್ಟ್ ಅನಿಮಲ್ ಇದೆ. ನರಿ ಸಿಕ್ಕಿದೆ ನಮಗೆ. ಒಂದು 5-6 ಕಡೆ ಓಡೋಗ್ದು. ನೋಡಿ, ಇಲ್ಲಿ ಕ್ಲಿಯರಾಗಿ ಕಾಣಿಸುತ್ತೆ. ಈಗ ನೋಡಿ, ಇಲ್ಲೊಂದು ಹೋಗ್ತಾ ಇದೆ. ನೋಡಿ ಫ್ರೆಂಡ್ಸ್, ಇಲ್ಲೊಂದು ಓಡೋಗ್ತಾ ಇದೆ. ನೋಡಿ, ಅಲ್ಲಿ ಬರುತ್ತೆ ಈಗ. ನೋಡಿ, ಸೂಪರ್ ಆಗೈತೆ. ನೋಡಿ, ಫಾರೆಸ್ಟ್ ಎಲ್ಲ ಫುಲ್ಲು ಒಣಗೋಗಿ ಏನಂದ್ರೆ ಏನಿಲ್ಲ ಗುರು. ಫುಲ್ಲು ಗ್ರೀನರಿ ಎಲ್ಲ ಮುಳುಗೋಗಿದೆ. ಗ್ರೀನರಿ ಇಲ್ಲ. ಇನ್ನೇ ನೋಡಿ, ಬೆಟ್ಟ ಗುಡ್ಡ ಸಖತ್ತಾಗಿ ಕಾಣಿಸುತ್ತೆ. ಫ್ರೆಂಡ್ಸ್, ಈಗ ಘಾಟ್ ಸೆಕ್ಷನ್ ಎಂಟ್ರಿ ಆಗಿದ್ದೀವಿ. ನೋಡಿ, ಇಲ್ಲಿಂದ ಘಾಟ್ ಸೆಕ್ಷನ್ ಬರುತ್ತೆ. ಸ್ವಲ್ಪ ಜಾಸ್ತಿ ಏನಿಲ್ಲ, ಸ್ವಲ್ಪ ಘಾಟ್ ಸೆಕ್ಷನ್ ಇದೆ. ನೋಡಿ, ಬೆಟ್ಟ ಫುಲ್ಲು ಕ್ಲಿಯರಾಗಿ ಕಾಣಿಸುತ್ತೆ. ನೋಡಿ, ನದಿ ಕಾಣಿಸುತ್ತಲ್ಲಿ. ನೋಡಿ, ನದಿಲಿ ನೀರಿಲ್ಲ ಬ್ರೋ. ಒಂದು ನದಿ ಫುಲ್ಲು ನೀರು ಖಾಲಿ ಆಗಿರೋಂಗಿದೆ. ನೋಡೋಣ ಮುಂದೆ ಹೋಗಿದ್ರೆ ಗೊತ್ತಾಗುತ್ತೆ ಎಷ್ಟು ನೀರಿದೆ ಏನು ಅಂತ. ನೋಡಿ, ಬೆಟ್ಟ ಫುಲ್ಲು ಕ್ಲಿಯರಾಗಿ ಕಾಣಿಸುತ್ತೆ. ಫ್ರೆಂಡ್ಸ್, ಇನ್ನೇನು ನಾವು ಫಾರೆಸ್ಟು ಸೆಂಟ್ರಿಗೆ ಬಂದಿದ್ದೀವಿ. ನೋಡಿ ಫ್ರೆಂಡ್ಸ್, ಈ ಕೋತಿಗಳಂತೂ ಈ ನಮ್ಮ ಮನುಷ್ಯರು ಎಲ್ಲ ನಮ್ಮ ಜನಗಳು ಏನು ಮಾಡಿದ್ದಾರೆ ಅಂದರೆ ಎಲ್ಲ ಕೈ ತಿಂಡಿ ಕೊಟ್ಟು ರೂಢಿ ಮಾಡಿ ಪಾಪ ಅದು ಊಟ ಹುಡುಕೊಂಡು ತಿನ್ನೋದೇ ಮರ್ತೋಗಿದೆ. ನೋಡಿ, ಇಲ್ಲೊಂದು ನದಿ ಇದೆ. ಮಳೆಗಾಲದಲ್ಲಿ ಬಂದರೆ ಮಸ್ತು ನೀರು ಹರಿಯುತ್ತಿದೆ. ಸೂಪರಾಗಿರುತ್ತೆ. ಆ ಪ್ರಾಣಿಗಳಿಗೆಲ್ಲ ಕೈ ತಿಂಡಿ ಕೊಟ್ಬಿಡಿ ದಯವಿಟ್ಟು. ಅವು ಕಾಡಲ್ಲಿ ಹುಡಿಕೊಂಡು ತಿನ್ನಲಿ. ಹಣ್ಣು ಹಂಪಲು ಅದಕ್ಕೆ ಅಂತಲೇ ಇರುತ್ತೆ. ಒಂದು ಪರಿಸರ ಅಂದಮೇಲೆ ಅದಕ್ಕೆ ಅಂತ ಒಂದು ಸೃಷ್ಟಿ ಇರುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಫುಲ್ಲು ಫಾರೆಸ್ಟ್ ಎಲ್ಲ ಬರ್ನ್ ಆಗಿಬಿಟ್ಟಿದೆ ಬಿಸಿಲಿಗೆ. ಏನು ಗ್ರೀನರಿನೇ ಕಾಣಿಸ್ತಿಲ್ಲ. ಯಾವನಾದ್ರು ಬೆಂಕಿ ಬೀಚಿಬಿಟ್ರೆ ಗುರು ಫುಲ್ಲು ಬರ್ನ್ ಆಗುತ್ತೆ ಫಾರೆಸ್ಟ್. ಫ್ರೆಂಡ್ಸ್, ಯಾಕೋ ನಮ್ಮ ಅದೃಷ್ಟ ಚೆನ್ನಾಗಿಲ್ಲ. ಯಾವುದೋ ಪ್ರಾಣಿಗಳೇ ಕಾಣ್ತಿಲ್ಲ. ನೋಡಿ, ಬರೀ ಕೋತಿನೇ ಕಾಣಿಸ್ತಿದ್ದಾವೆ. ಏನಂತಲೇ ಗೊತ್ತಿಲ್ಲ. ನೋಡೋಣ ಬನ್ನಿ ಮುಂದೆ. ನನ್ನ ಪ್ರಕಾರ ಏನಾದ್ರು ಕಾಣ್ಬೋದು. ಜಿಂಕೆ ಎಲ್ಲರೂ ಜಿಂಕೆ ಎಷ್ಟೊಂದಿದೆ. ಓಯ್, ಮರದೊಡೆ ಇತ್ತು. ಎಷ್ಟೊಂದಿತ್ತು.
ಇಲ್ಲೇ ಬಲಗಡೆ ಎಡಗಡೆನಾ? ಸಮರ್ ಇಲ್ಲಿ ನೋಡಿ, ಇಲ್ಲಿ ಜಿಂಕೆ ಪಾಪ, ಇಲ್ಲಿ ಜಿಂಕೆ ಪಾಪ, ಇಲ್ಲಿ ಜಿಂಕೆ ಪಾಪ. ಸಮರ್ ನಾನಲ್ಲ ಮತ್ತೆ ಫ್ರೆಂಡ್ಸ್ ನೋಡಿ, ಇದೊಂಥರ ಕೋತಿ ಇವಾಗ ಜಾಸ್ತಿ ಆಗಿಬಿಟ್ಟಿದ್ದಾವೆ ನಮ್ಮ ಫಾರೆಸ್ಟ್ ಕೂಡಲ್ಲಿ. ನೋಡಿ ಇಲ್ಲೊಂದು ಕೂತಿದೆ ನೋಡಿ, ಎಲ್ಲ ಹೋಗ್ತಾ ಇದೆ. ಸಫಾರಿ ಬರ್ಬೇಕು, ಸಫಾರಿ ಕರ್ಕೊಂಡು ಸಫಾರಿ ನೈಟ್ ಬರೋದು, ಸಫಾರಿ ನೈಟ್ ಬಂದ ಸಿನಿಮಾ ಎಲ್ಲ ಕಮ್ಮಿ ಸಿನಿಮಾ ನೋಟು ಉಳಿಯುತ್ತದೆ, ಉಳಿತಿರ್ತದೆ. ಜಿಂಕೆ ಎಲ್ಲ ಕುಂತಿಂಗ್ ಬರ್ತಾವ, ಯಾವಾಗ ಕುಂತಿಂಗ್ ಒಂದೊಂದು. ಫ್ರೆಂಡ್ಸ್ ಇನ್ನೊಂದೇನಪ್ಪ ಅಂದರೆ ಇಲ್ಲಿ ಸಫಾರಿ ಇದೆ. ಯಾರಾದರೂ ಸಫಾರಿ ಮಾಡೋಂಗಿದ್ರೆ ನೋಡಿ, ಆರಾಮಾಗಿ ಬುಕ್ಕಿಂಗ್ ಮಾಡ್ಕೊಂಡು ಬನ್ನಿ, ಸಫಾರಿ ಮಾಡಿಕೊಂಡು ಎಂಜಾಯ್ ಮಾಡಿ. ಸೂಪರಾಗಿರುತ್ತೆ ಸಫಾರಿ ಮಾತ್ರ. ನೋಡಿ ಟ್ರೈ ಮಾಡಿ, ಸೂಪರಾಗಿರುತ್ತೆ ನೋಡಿ. ನಮ್ಮ ರಥ ಫ್ರೆಂಡ್ಸ್, ಯಾವುದೋ ಒಂದು ಬಡಗು ರಥ ಇಟ್ಕೊಂಡಿದ್ದೀವಪ್ಪ ನೋಡಿ. ಫಾರೆಸ್ಟ್ ಏರಿಯಾ ಎಂಟ್ರಿ ಟಿಕೆಟ್ ಬೇರೆ ತೊಗೊಬೇಕು ಇವ್ರಿಗೆ. ಫ್ರೆಂಡ್ಸ್, ಅಂತೂ ಇಂತೂ ಮುತ್ತತ್ತಿ ಮುತ್ತುರಾಯ ಸ್ವಾಮಿ ಟೆಂಪಲ್ ಬಂದೇ ಬಿಡ್ತು. ಬನ್ನಿ ಟೆಂಪಲ್ ಹೇಗಿದೆ ನೋಡೋಣ. ಮುತ್ತುರಾಯ ಸ್ವಾಮಿ ವೆರಿ ಸ್ಟ್ರಾಂಗ್. ಸೀತಾದೇವಿ ಮೂಗಿನೆತ್ತ ಎತ್ಕೊಂಡ್ಬಂದಿದ್ದು ಮುತ್ತುರಾಯ ಸ್ವಾಮಿ, ಅದಕ್ಕೆ ಮುತ್ತೆತ್ತ ರಾಯ ಸ್ವಾಮಿ ಅಂತ, ಮುತ್ತಿನ ಮೂಗುತಿ ನೋಡಿ. ಟೆಂಪಲ್ ಸೂಪರಾಗಿದೆ. ಆಂಜನೇಯ ಮಾತ್ರ ಬಂಪರಾಗಿದೆ. ನಮಸ್ಕಾರ ಬಾಸ್, ಒಂದು ನಮಸ್ಕಾರ ಹಾಕ್ಕೊಂಡು ಅಲ್ಲಿಂದ ಹೊರಟಿದ್ದೆ ನಾವು ನದಿ ಕಡೆ. ಬನ್ನಿ ನದಿಲಿ ನೀರು ಎಷ್ಟಿದೆ ನೋಡೋಣ. ನನ್ನ ಪ್ರಕಾರ ನೀರು ಕಮ್ಮಿ ಇದೆ ಅಂದ್ಕೊತೀನಿ. ನೋಡೋಣ ಎಷ್ಟು ನೀರು ಇರುತ್ತೆ ನೋಡಿ, ಆಟ ಆಡಿ ಎಂಜಾಯ್ ಮಾಡೋಣ ಬನ್ನಿ. ನೋಡಿ ನದಿ ನೀರಿದೆ, ಪರವಾಗಿಲ್ಲ, ಚೆನ್ನಾಗಿರುತ್ತೆ, ಸೂಪರಾಗಿರುತ್ತೆ. ನಾವು ಒಂದ್ಸರಿ ಇದೇ ಟೈಮಲ್ಲಿ ಒಂದು 7 ಇಯರ್ ಬ್ಯಾಕ್ ಬಂದಿದ್ದಾಗ ಈ ದಡದಿಂದ ಆ ದಡ ದಾಟಿದ್ದ ಈಜಾಡ್ಕೊಂಡು ನೋಡೋಣ. ಈ ಸರಿ ಆದರೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಆದರೂ ಭಯ ಗುರು, ಫಸ್ಟ್ ಟೈಮ್ಗೆ ಈಜಾಡೋಕ್ಕಾಗಲ್ಲ ಈಗ.
ಸಂಜೆ ಸಂಜು ಒಂದಮ್ಮ ಚಿಂಕೆ ಪಾಪ ಆಯ್ ಮಾಡೋದಕ್ಕೆ ಆಯ್ ಮಾಡು ಅದೋಡು ಕಿವಿ ಒಳ್ಳಾಡ್ಸಿದ ಚಿನಿ ಆಯ್ ಮಾಡೆ ಬಂದ್ರಿ ಕರೆಕ್ಟಾಗಿ ಎದ್ದ ಕೋತಿ ತೋರ್ಸಂದ್ರೆ ಬೇಜಾನ ಬರಲ್ಲ ನಡೆಯಮ್ಮ ನಡೀರಪ್ಪ ಸಾಕು ಏನು